ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಚೈತ್ರ ಹಳ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಮ್ಮ ಗದ್ದೆ ಹತ್ರ ಹೋಗಿ ಏನೇನು ಬೆಳೆದಿದ್ದೀವಿ, ಏನೇನಿದೆ ಗದ್ದೆಲೆಲ್ಲ ಏನೇನು ಹಾಕಿದ್ದೀವಿ ಅಂತ ಹೇಳಿ ನೋಡ್ಕೊಂಬರೋಣ. ನಮ್ಮ ಅತ್ತಿಗೆ ಹಾಗೂ ನಮ್ಮ ಅತ್ತಿಗೆದು ಚಿಕ್ಕ ಮಗಳು, ನನ್ನ ಮಗ, ನಾನು 4 ಜನ ಹೋಗ್ತಾ ಇದ್ವಿ. ಇವಾಗ ಹೋಗ್ತಾ ಇರೋದು ಇಲ್ಲಿ ಸ್ವಲ್ಪ ತೋಟದ ಹತ್ರನೇ ಒಂದು 4 ಗದ್ದೆ ಇದೆ. ತೋಟ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಒಂದು 4 ಗದ್ದೆ ಮೆಣಸಿ ಗಿಡಕ್ಕೆ, ದನಿಗೆ, ಜೋಳಕ್ಕೆ ಅಂಥೇಳಿ ಬಿಟ್ಕೊಂಡಿದ್ದಾರೆ. ಅಲ್ಲಿ ಹೋಗ್ತಾ ಇದ್ದೀವಿ. ಮೆಣಸಿ ಗಿಡ ಹಾಕಿದ್ದೀವಿ, ಈ ಕಡೆ ಜೋಳ ಹಾಕಿದ್ದೀವಿ, ದನಿಗೆ ಇದು ಹೋಗ್ತಾ ಇದ್ದೀವಿ. ಇಲ್ಲಿ ಇದು ಬೇರೆಯವ್ರ ಮನೆ ಗದ್ದೆ. ಇಲ್ಲಿ ಶುಂಠಿ ಹಾಕಿರೋದು. ಇದೇ ನಮ್ಮದು ಮೆಣಸಿ ಗಿಡ ಹಾಕಿದ್ದೀವಿ ನೋಡಿ. ಮೆಣಸಿ ಗಿಡ ಈ ಸಲ ಹಾಕಿದ್ದೀವಿ. ಈ ಸಲ ಅಷ್ಟರೊಳಗೆಲ್ಲ ಕುಯ್ಬೇಕಾಗಿತ್ತು ನೋಡಿ. ಏಪ್ರಿಲ್ ತಿಂಗಳ ಬಂದ್ರೂ ಇವಾಗ ಇನ್ನೂ ಚಿಕ್ಕದಾಗಿ ಮೆಣಸಿ ಗಿಡ ಚಿಗುರು ಬರ್ತಾ ಇದೆ. ಒಂದೊಂದು ಹೂ ಬಿಟ್ಟಿದೆ, ಒಂದೊಂದು ಕಾಯಿ ಬಿಟ್ಟಿದೆ. ಇದು ಇನ್ನೂ ನೋಡಿ, ಒಂದೊಂದು ನೀಟಾಗಿ ಮೆಣಸಿ ಗಿಡ ಇದೆ. ಒಂದೊಂದು ಸಾಲಲ್ಲಿ ಇಲ್ಲವೇ ಇಲ್ಲ, ತುಂಬ ದೂರ ಆಗಿದೆ. ಒಂದೊಂದು ಇದೇನೋ ಮುದ್ರಗುಡಿ ಅಂತ ಹೇಳ್ತಾರೆ. ಎಲೆ ಎಲ್ಲ ಪೂರ್ತಿ ಎಲ್ಲ ಮುದ್ರಕೋಬಿಟ್ಟಿದೆ. ಇನ್ನು ನೋಡಿ, ಇಲ್ಲಿ ಸೈಡಲ್ಲಿ ಮೆಣಸಿ ಗಿಡನೇ ಇಲ್ಲ. ಇದು ಮತ್ತೆ ಇನ್ನೊಂದು ಸಲ 2ನೇ ಸಲ ಹಾಕಿದ್ದು ಚಿಕ್ಕದಾಗಿದೆ. ಅವೆಲ್ಲ ನೋಡಿ ಅಲೆ ಹೂ ಬಿಟ್ಟಿದ್ದಾವೆ. ಈ ಕಡೆ ಸೈಡ್ ಇಲ್ಲ, ಒಂದು ಸೈಡ್ ಇದ್ದರೆ ಒಂದು ಸೈಡ್ ಇಲ್ಲ, ಆ ಥರ ಆಗಿದೆ. ಈ ಸಲ ಮೆಣಸಿ ಗಿಡ ಹಾಕೋದು ಬೇಡ ಅಂತ ಮನೇಲೆಲ್ಲ ಅಮ್ಮ, ಹಸ್ಬೆಂಡ್ ಎಲ್ಲ ಹೇಳ್ತಾಯಿದ್ರು. ಹಾಗೂ ಬೇಕಲ್ಲ, ಹಳ್ಳಿ ಅಂದಮೇಲೆ ಮನೆ ಖರ್ಚಿಗೆ ಇದ್ದೇ ಇರುತ್ತೆ, ಬೇಕೇ ಬೇಕಾಗುತ್ತೆ ನೋಡಿ. ಒಂದು ಸೈಡ್ ಅರ್ಧ ಭಾಗ ಇಲ್ಲ, ಅರ್ಧ ಭಾಗ ಐತೆ. ಆದರೂ ಇದರಲ್ಲಿ ಒಂದೊಂದು ಕಾಯಿ ಚಿಕ್ಕದಾಗಿ ಬಿಟ್ಟಿದೆ ನೋಡಿ. ಫುಲ್ಲೆಲ್ಲ ಬಿಟ್ಟರೆ ಚೆನ್ನಾಗೆಲ್ಲ ಕುಯ್ಕೋಬೋದು ನೋಡಿ. ಒಂದೊಂದು ಗಿಡದಲ್ಲಿ ಇದ್ದಾವೆ, ಒಂದೊಂದು ಗಿಡದಲ್ಲಿ ಇಲ್ಲ, ಆ ಥರ ಆಗಿದೆ. ಏನೂ ಮಾಡೋಂಗಿಲ್ಲ. ರೈತರು ಅಂದಮೇಲೆ ಒಂದೊಂದು ಸಲ ಹೋಗುತ್ತೆ, ಒಂದೊಂದು ಸಲ ಬರುತ್ತೆ, ಒಂದೊಂದು ಸಲ ಅರ್ಧ ಸಿಕ್ಕುತ್ತೆ, ಒಂದೊಂದು ಸಲ ಅರ್ಧ ಸಿಕ್ಕಲ್ಲ. ಅದೇ ಪಕ್ಕ ಇದು ಹೂಕೋಸು ನೋಡಿ, ಮನೆಗೆ ಹಾಕ್ಕೊಂಡಿದ್ದೀವಿ. ಇಲ್ಲಿ ಒಂದು ಬಿಟ್ಟಿದೆ, ಅಲ್ಲಿ ಇನ್ನೊಂದು ಸೈಡ್ ಒಂದು ಸಾಲ ಹಾಕಿದ್ದೀವಿ. ಈ ಕಡೆ ಆಗಿದೆ. ನೋಡೋಣ ಹೇಗಿದೆ ಗದ್ದೆ ಕಡೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಣ ಅಂಥೇಳಿ ಮೆಣಸಿನ್ಕಾಯಿ ಸ್ವಲ್ಪ ಕುಯ್ಕೊ ಹೋಗೋಣ ಅಂತ ಬಂದ್ವಿ. ಕೂಡ ಬಂದ್ವಿ. ಇಲ್ಲಿಷ್ಟೇ, ಅದು ಫುಲ್ ತೋಟ ನಮ್ಮದು ನೋಡಿ. ಇದೆಲ್ಲ ಸಿಲ್ವರ, ಇಲ್ಲಿ ಲಾಸ್ಟಿಗೆ ಎಂಡ್ ಆಗ್ತಾ ಇದೆಯಲ್ಲ, ಇಲ್ಲಿವರೆಗೆ ನಮ್ಮದು ತೋಟ. ಇದು ನಮ್ಮದು ಮೋಟ್ರು ಮನೆ. ಇದಿಷ್ಟು ನೋಡಿ. ಈ ಸಲ ಒಂದು ಸಾಲು ಮಾತ್ರ ಹೂಕೋಸು ಹಾಕಿದ್ವಿ. ಇದು ಆಲ್ರೆಡಿ ಕಿತ್ತಾಗಿದೆ. ಇದು ಈಗ ಬಿಡ್ತಾ ಇದೆ, ಇದು ಈಗಿದೆ. ಇದು ನೋಡಿದ್ದೆ ಒಂದು ಸಾಲು ಹೂಕೋಸು ಹಾಕಿರೋದು ನೋಡಿ. ಇದೊಂದು ಚೆನ್ನಾಗಿದೆ. ಇನ್ನು ಅದೆಲ್ಲ ಚುರುಚುರು ಹುಳ ಥರ ಆಗಿದೆ. ಹೆಂಗಿತ್ತು ತೋಟ ನೋಡಿ. ಇದು ತೋಟ, ಕಾಫಿ ತೋಟ. ನೆನ್ನೆ ಹೊಡಿತು ಕಣ ತಾತ. ಸುಂದರ ನೋಡಿ. ಇದು ಫುಲ್ ಎಲ್ಲ ಗಿಡಗಳು ಬೋರ್ಲು ಬಂದು ಹೋಗಿದ್ದಾವೆ. ಫುಲ್ ಗ್ರೀನ್ ಅಂದರೆ ಸರಿಯಾಗಿ ಬೋರ್ಲು ಗಿಡ ಅಂತಂದರೆ ಅದು ಕೆಳಗಡೆ ಹುಳ ಆಗಿರ್ತವೆ ಅಂತ. ಅದು ಬಡ್ಡೆಲಿ ಹುಳ ಬಂದು ಹೋಗಿದೆ. ಮಾವಿನಕಾಯಿ ಹೇಳ್ತಿದ್ದು ಇವು ಕಸಿ ಗಿಡ, ಇವು 3 ಮರ ಸಿಕ್ಕಾಬಿಟ್ಟೆ ನರಳಾಯ್ತಲ್ವಾ. ಸುಮಾರು ಬೋರ್ಲಿ ಗಿಡ ಬಂದೈತೆ. ಇದೆಲ್ಲ ಹೆಂಗಿತ್ತು ಗೊತ್ತಾ, ಮುಕ್ಕಾಲು ಭಾಗ ಇತ್ತು. ಚೆನ್ನಾಗಪ್ಪ.
ನಮ್ಮ ತೋಟದಲ್ಲಿ ಉಂಡೆ ಮೆಣಸಿಲ್ಲ, ಎಲ್ಲ ಸತ್ತೋಗ್ಬಿಟ್ಟಿದ್ದಾವೆ. ಯಾವ ಉಂಡೆ ಮೆಣಸಂತೂ ಒಂದು ಇದು ನೋಡಿ, ಇದು ದೊಡ್ಡ ಮರನೇ, ಬೀಳು ಕೂಡ ಇಲ್ಲ. ಇದ್ರೆ ತೋಟದಲ್ಲಿ ಇರೋದು. ಯಾಕಂದರೆ ಮಳೆ ಆಗಿ ಬಿಸಿಲು ಸರಿಯಾಗಿ ನೀರು ಇಲ್ದಿರ ರೈತರಂದರೆ ಹಾಗೆ. ಆಮೇಲೆ ತೋಟ ಏನೋ ತೋಟ ಈಸಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ತೋಟನೂ ಈಸಿ ಅಲ್ಲ, ಅದು ಕಷ್ಟನೇ. ಅವಕ್ಕೆ ಚೆನ್ನಾಗಿ ಆರೈಕೆ ಮಾಡಿದ್ರೆ ಅದು ಉಳಿಯುತ್ತೆ, ಇಲ್ಲ ಅಂತಂದರೆ ಅದು ಉಳಿಯೋದಿಲ್ಲ. ನೋಡಿ, ಒಂದು ಸಿಲ್ವರ್ದಲ್ಲೂ ಕೂಡ ಒಂದು ಉಂಡೆ ಮೆಣಸಿಲ್ಲ. ಇದೆಲ್ಲ ಒಂದೇ ಒಂದು ಚಿಕ್ಕದಾಗಿದೆ ಅಷ್ಟೇ. ಇದು ಬರೀ ಕಾಫಿ ತೋಟ ಮಾತ್ರ ಇರೋದು. ಹಾಗೆ ಇದು ಕಣ ಬೇಕಲ್ಲ, ಭತ್ತ ಇಲ್ಲಿ ನಮ್ಮ ನಾಯಿ ರಾಕಿ. ಯಾಕಂದರೆ ಮನೆಯಲ್ಲಿ ಗೂಡು ಹತ್ರ ನಮ್ಮ ಮಕ್ಕಳಿದ್ದಾವೆ, ಅಥವಾ ಮನೆಯಲ್ಲಿ ಎಲ್ಲರಿಗೂ ಒಂದೇ ಸಮ ಬಗ್ಳುತ್ತೆ. ಹಾಗಾಗಿ ಹಿಂಗೆ ಆಚೆಗೆ ತಂದು ಕಟ್ಟಾಕುತ್ತೆ ಮಾವ. ಇಲ್ಲಿ ತಂದು ಮರದಲ್ಲಿ ಹರಳಲ್ಲಿ ಕಟ್ಟಾಕಿರ್ತಾರೆ. ಮತ್ತೆ ಬರುವಾಗ ಸಂಜೆ ಬರುವಾಗ ದನ ಲೈಟ್ ನಾಯಿ ಬರ್ತಾರೆ. ಒಂದು ಅಲ್ಲೇ ಮರದ ಹತ್ರನೇ ಒಂದು ಮಾವಿನ ಮರ ಇತ್ತು. ಅದರಲ್ಲಿ ಮಾವಿನಕಾಯಿ ಚೆನ್ನಾಗಿಲ್ಲ ಕಣ. ನಮ್ಮ ಅತ್ತಿಗೆ ಅವರೇ ಇದನ್ನು ನಾಯಿ ಸಾಕಿದ್ದು. ಚಿಕ್ಕದ್ರಿಂದ ಒಂದು 2 ವರ್ಷ ಗಂಟ ಅವರೇ 2-3 ವರ್ಷ ಗಂಟ ಸಾಕ್ಬಿಟ್ಟು ಲಾಸ್ಟಿಗೆ ನಾವೆಲ್ಲರೂ ಹೋದರೆ ಆಗಲ್ಲ, ಜೊತೆಲೆ ಕರ್ಕೋಗ್ಬೇಕು, ತುಂಬ ಹಿಂಸೆ ಆಗುತ್ತೆ ಅಂತೇಳಿ ಇದನ್ನು ನಮ್ಮನೆಗೆ ಕೊಟ್ಟರು. ಗದ್ದೆ ತೋಟದಲ್ಲಾದ್ರೂ ದನಗಳ ಜೊತೆ ಇರುತ್ತೆ ಅಂಥೇಳಿ ನನಗೆ ಕೊಟ್ಟಿದ್ದು. ಇವರೇ ಸಾಕಿದಂಥ ನಾಯಿ ಇದು. ಅದ್ರ ಹೆಸರು ರಾಕಿ ಅಂತ. ಇನ್ನೊಂದು ಈ ಸಲ ಬೇಸಿಗೆ ಬೆಳೆ ಮಾಡಿದ್ದೀವಿ. ಹಾಗಾಗಿ ಬೇಸಿಗೆ ಬೆಳೆ ಭತ್ತ ಬೆಳೆದಿದ್ದೀವಿ. ಭತ್ತ ಹೇಗಿದೆ ನೋಡಿಕೊಂಡು ಕಾಫಿ ಅಂತ ಹೋಗ್ತಾ ಇದ್ದೀವಿ. ಮೋಟ್ರುಗಳು ಮನೆ ತಗೊಂಡು ಈಗ ಮಕ್ಕಳಿಗೆ ನೋಡ್ಕೊಂಡು ಹೋಗ್ರು. ಹಾಗೆ ನಮ್ಮ ಅತ್ತಿಗೆ ಮಗಳು, ಇವಳು ಚಿಕ್ಕವಳು, ಇವಳು ನಾನೇ ಮಾತಾಡ್ತೀನಿ, ನಾನೇ ವಾಯ್ಸ್ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಆಯಿತು ನಡಿಯವ್ವ ಮಾತಾಡಿವಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಮಾಡಿ ಹೀಗೆ ಮಾತಾಡಿ ಅಂತ. ಇವಳು ತುಂಬ ಪಟಾಕಿ, ಇವಳು ತುಂಬ ಮಾತಾಡ್ತಾಳೆ. ಒಂದುಗಳಿಗೆ ಉಸಿರೇ ತಗೊಳ್ಳಲ್ಲ ಪುಣ್ಯಗಿದ್ದು, ಅಷ್ಟು ಮಾತಾಡ್ತಾಳೆ. ಹಾಗೆ ನಮ್ಮ ಮಾವ ನೀರು ಹೊಡಿತಾ ಇದ್ರು ಅಲ್ಲಿ ನೋಡಿ. ಅದು ಮಳೆಗೆ ಹಾಕೊಳ್ಳೋ ಕವರ್ನ ಅವರು ಬೇಸಿಗೆಲೇ ಹಾಕಿಬಿಟ್ಟವ್ರೆ. ಅದೇ ಅಲ್ಲೇ ಭತ್ತ ಹಾಕಿರೋದು, ಹಂಗೆ ಪೈರು ಭತ್ತ ಬೆಳೆದಿರೋದು. ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಮಗನೂ ಇವಳು ಆದಷ್ಟು ಕಚ್ಚಾಡ್ತಾರೆ. ಅದೆಷ್ಟು ಬೇಗ ಒಂದಾಗ್ತಾರೆ ಹೇಳೋಕ್ಕೆ ಆಗಲ್ಲ. ನೋಡಿ ಬೆಂಡೆಕಾಯಿ ಹಾಕಿದ್ದೀವಿ, ಇಲ್ಲೊಂದು ಸಾಲು. ಬೆಂಡೆಕಾಯಿ ಇವತ್ತು ತಾನೇ ಕುಯ್ಕೊ ಬಂದಿರ್ತೀವಿ, ಮತ್ತು ನಾಳೆ ಮತ್ತೆ ಅದೇ ಥರ ಬಂದಿರ್ತವೆ.
ಬೆಂಡೆಕಾಯಿ ಬೇಗ ಬಂದುಬಿಡ್ತವೆ ನೋಡಿ. ಇಲ್ಲೊಂದು ಸ್ವಲ್ಪ ಮೆಣಸಿನ ಗಿಡ ಹಾಕಿದ್ದೀವಿ, ಅದಷ್ಟು. ಈ ಸೈಡ್ ಏನೂ ಹಾಕಿಲ್ಲ. ಇದು ಹಳ್ಳವರು ಫುಲ್ ತುಂಬಿ ಫುಲ್ಲು ಗದ್ದೆಗೆಲ್ಲ ಆಗುತ್ತೆ. ನೀರು ಮಳೆಗಾಲದಲ್ಲಿ. ನೋಡಿ ಇದು ಬೆಲ್ಗೆಣಸು, ಆ ಕಡೆ ಇರೋದೇ ಭತ್ತ. ಇಲ್ಲೇ ಇರಬೇಕು. ಇಲ್ಲೇ ನೋಡಿ ನಮ್ಮ ಅತ್ತಿಗೆ ಮಗಳು ಮಾತಾಡ್ತಾಳೆ. ಹೇಗಿದೆ ವಾಯ್ಸು ನೋಡಿ. ಅದ್ರೊಳಗೆ ಹೋಗ್ಬಾರ್ದು, ಆಗುತ್ತೆ. ಇದೇನಿದು? ಲಿಖಿತ್ ನೀನು ಮುಂದೆ ಹೋಗ್ಬೇಡ, ಬಾ ಹಿಂದಕ್ಕೆ. ಸರ್ ಸ್ವಲ್ಪ ಹಿಂದಕ್ಕೆ ಸೈಡ್ ಬರ್. ಇದು ಬೆಲ್ಗೆಣಸು, ಸ್ವೀಟ್ ಗೆಣಸು ತಿಂತೀಯಲ್ಲ, ಅದೇ ಆ ಥರದ್ದು. ಅಷ್ಟು ಫುಲ್ಲು. ಅದು ಫುಲ್ಲು ಅಲ್ಲಿ ಗಂಟ ಫುಲ್ಲು. ಇದು ಫುಲ್ಲು ಸ್ವೀಟ್ ಗೆಣಸು. ಶುಂಠಿ ಹಾಕಿರೋದು ಅಲ್ಲಿ. ಇದು ಇದೈತಲ್ಲ ಏರಿ ದಿಬ್ಬ ಐತಲ್ಲ, ಈ ದಿಬ್ಬ ದಾಟ ಆಚೆ ಹೋಗ್ಬೇಕು, ಅಲ್ಲಿ ಹಾಕಿರೋದು. ನೋಡಿ ಭತ್ತ ಹೇಗಿದೆ. ಭತ್ತ ಬೇಸಿಗೆಗಾಲದಲ್ಲಿ ಭತ್ತ ಹಾಕಿದ್ದೀವಿ. ಆ ಸೈಡ್ ಹೋಗ್ಬಿಡ ಮಗನೆ. ಇದು ಭತ್ತ ಇಲ್ಲಿ ನಾವು ತೋರಿಸ್ತಿದ್ದೆ, ಅದು ಭತ್ತ ನೋಡಿ. ಅಲ್ಲಿ ದನಗಳಿದಾವೆ. ಇಲ್ಲಿ ಫುಲ್ಲು ಗ್ರೀನರಿ ತರ ಇದೆ, ಸಕ್ಕತ್ತಾಗಿದೆ. ಈ ವಿಡಿಯೋ ನೋಡ್ಲೇಬೇಕು. ವ್ಯೂ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಕೆಳಗೆ ಎಲ್ಲ ಉದ್ರಿದಾವೆ. ಇವಾಗಲೇ ತಾತ ನೀರು ಹೊಡೆದಿದ್ದಾರೆ. ನಮ್ಮ ತಾತ ನೀರು ಹೊಡಿತಾರೆ. ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್. ಮೇನ್ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ 1000 ಲೈಕ್ಸ್ ಬರ್ಬೇಕು ಗೈಸ್. ಇದೆ ನೋಡಿ, ಈ ವಿಡಿಯೋ ಮಿಸ್ ಮಾಡಬೇಡಿ ಅಂತ ನೋಡಿ ಗೈಸ್. ಸೊ ಗೈಸ್, ಅದು ಏನಂದ್ರೆ ಇದು ಬಾಳೆಹಣ್ಣಿನ ಮರ. ಇದು ಏನು ಏನಿದು? ಹುರುಳಿ ಇದು ಕಾಳು. ಎಷ್ಟು ಹುರುಳಿ ಕಾಳು. ಈರುಳ್ಳಿ ಬೆಳೆದವ? ಈರುಳ್ಳಿ ಅಲ್ಲ ಮಗನೇ, ಹುರುಳಿ ಕಾಳು ಕಣ. ಓ ಮೈ ಗಾಡ್. ಬಂದಿದ್ದೀವಿ ಇಲ್ಲಿ. ಒಂದೊಂದ್ರಲ್ಲಿ ಬೆಳೆದಿಲ್ಲ, ಒಂದೊಂದ್ರಲ್ಲಿ ಚೆನ್ನಾಗಿ ಹಸಿರಾಗಿ ಬೆಳೆದಿದೆ ಗಾಯ್ಸ್. ಆದ್ಮೇಲೆ ಹೊರತಾ ಇದ್ದಾನೆ ಕ್ಲೀನಾಗಿ. Oh, see the greenery nature. ನಿಮ್ಮ ತಾತ ನೋಡ್ರ ಅಲ್ಲಿ ಎಲ್ಲ ಕವರ್ ಹಾಕಂದಿರೋದು ನೋಡಲಿ. ಈ ನೆಕ್ಸ್ಟ್ ವಿಡಿಯೋನ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.